ನಮಸ್ತೆ, ನಾನು ಅಕ್ಷತಾ. 12 ಜನವರಿ 2024ರಂದು ಅಥಣಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅಥಣಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ದಲ್ಲಿ ರಾಯಬಾಗ್ ಶಾಸಕರಾದ ಶ್ರೀ ದುರ್ಯೋಧನ ಐಹೊಳೆ ಅವರಿಗೆ ಏಕವಚನದಲ್ಲಿ ಮಾತನಾಡಿ ಅವಮಾನ ಮಾಡಿದ ಡಿಸಿಎಫ್ ಅಧಿಕಾರಿ ಶಿವಾನಂದ್ ನಾಯಕ್ವಾಡಿ ಇವರನ್ನ ಸೇವೆಯಿಂದ ಅಮಾನತು ಹಾಗೂ ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಬೇಕೆಂದು ರೋಡ್ ಬಂದ್ ಮಾಡುವ ಮೂಲಕ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅಥಣಿ ಇವರ ಮುಖಾಂತರ ಮನವಿಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ನಾಯಕರು, ಕೂಲ್ ಬಾಂಧವರು ಹಾಜರಿದ್ದರು. ಅದರಲ್ಲಿ ಮುಖ್ಯವಾಗಿ ಶ್ರೀ ರಾಜೇಂದ್ರ ಐಹೊಳೆ, ಶಶಿ ಸಾಳ್ವೆ, ಕುಮಾರ್ ಗಸ್ತಿ, ವಿಠಲ್ ಮಹಾರಾಜರು, ಉಮೇಶ್ ಬಂತೋಡ್ಕರ್, ಹನುಮಂತ್ ಅರ್ದಾವಾರು, ಸದಾಶಿವ್ ದೊಡ್ಮನಿ, ಸುಕುಮಾರ್ ಮೂಲೇಕಾರ್, ಪರಶುರಾಮ್ ಅವಳೆ, ಸದಾಶಿವ್ ಮಸ್ಯಾಳೆ, ಕಿರಣ್ ಭೋಸ್ಲೆ, ತಮ್ಮಣ್ಣ ಶೇಡ್ಬಾಳೆ, ನಾಗಪ್ಪ ಹಲ್ಗಿ, ಅಜಿತ್ ಬೆಲ್ಲಂಕಿ, ಅಜಿತ್ ದುಳ್ಗಾವಿ, ಮಾದೇವ್ ಮಾದಿ ಹಾಗೂ ಸಂಘಟನಾಕಾರರು ಹಾಜರಿದ್ದರು. ದುರದೃಷ್ಟಕರ ಸಂಗತಿ, ಇಂತಹ ಅಧಿಕಾರಿಯನ್ನ ಕೂಡಲೇ ಸರ್ಕಾರ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಹಾಗೂ ಅವರ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಬೇಕೆಂದು ಈ ಎಲ್ಲ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ಆಗ್ರಹ ಇರುತ್ತದೆ ಎಂದು ಈ ಮೂಲಕ ಒಂದೆರಡು ಮಾತನ್ನು ಮುಗಿಸುತ್ತೆ. ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಅಥಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಸದರಿ ಸಲ್ಲಿಸಲಾಗುವುದು. ವಿಷಯ: ರಾಯಬಾಗ್ ತಾಲೂಕಿನ ಶಾಸಕರಾದ ಶ್ರೀ ದುರ್ಯೋಧನ ಐಹೊಳೆ ಇವರಿಗೆ ಏಕವಚನದಲ್ಲಿ ಮಾತನಾಡಿ ಅವಮಾನ ಮಾಡಿರುವ ಅಧಿಕಾರಿಯಾದ ಶ್ರೀ ಶಿವಾನಂದ ನಾಯಕ್ವಾಡಿ ಅವರನ್ನು ಕೂಡಲೇ ಸಸ್ಪೆಂಡ್ ಹಾಗೂ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ಮಾತಾಡಲು ಸರಿಯಾದ ಸಮಯದಂತ ಕ್ರಮ ಅಲ್ಲ. ಅದಕ್ಕೆ ಎಲ್ಲಾ ಕಡೆ ಪ್ರತಿ ಮಾಡ್ತಾ ಅದಕ್ಕೆ ನಾವು ಅಥಣಿ ಎಲ್ಲಾ ದಲಿತ ಸಂಘಟನೆಗಳ ಪರವಾಗಿ ಅವರಿಗೆ ಬೆಂಬಲ ಸೂಚಿಸುವ ಮೂಲಕ ಇವತ್ತು ನಾವು ತಹಶೀಲ್ದಾರ್ ಮೂಲಕ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಅದಕ್ಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅವರನ್ನು ಸಸ್ಪೆಂಡ್ ಮಾಡುವಂತಹ ವ್ಯವಸ್ಥೆ ಮಾಡಬೇಕು. ಅವರು ನೌಕರಿ ಮಾಡ್ಲಿಕ್ಕೆ ಹೋಗಲ್ಲ. ಅಂತ ಒಬ್ಬ ಅಧಿಕಾರಿಗಳನ್ನು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕಿನಲ್ಲಿ ಪಾರಿಶೋಧನೆ ಮಾಡೋ ತಾವಾದ್ರೆ ಏನಾದರೂ ಅನುಮತಿ ಕೊಡದೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ನಾವು ಇದಾಗಿರುವಂತಹ ಘಟನೆ ಬಗ್ಗೆ ನಮಗೂ ವಿಷಾದ ಇದೆ. ಈ ಮುಂದಿನ ಸರ್ಕಾರಕ್ಕೆ ಇದನ್ನು ನಾವು ಕೊಡಿಸ್ತೀವಿ. ಧನ್ಯವಾದ. ಇಲ್ಲಿಗೆ ಈ ಸಭೆ ಮುಕ್ತ ಆಗ್ತಿದೆ.